ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರು ನಡೆಸ್ತಾ ಇರುವಂತಹ ಪ್ರತಿಭಟನೆ 7ನೇ ದಿನಕ್ಕೆ ಕಾಲಿಟ್ಟಿದೆ. ಮತ್ತೊಂದು ಕಡೆ ರೈತರ ಪರ ನಿಂತಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ವಿಜಯೇಂದ್ರ ಬೆಂಬಲ ಸೂಚಿಸಿದ್ದಾರೆ. ರೈತರ ಪರ ನಿಂತಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರು. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬಿವೈ ವಿಜಯೇಂದ್ರ ಬೆಂಬಲ ಸೂಚಿಸಿದ್ದಾರೆ. ರಾಜ್ಯ ಸರ್ಕಾರ ರೈತರ ಸಮಸ್ಯೆಯನ್ನ ಆಲಿಸಬೇಕು. ನಾನು ರಾಜಕೀಯ ನಾಯಕನಾಗಿ ಇಲ್ಲಿಗೆ ಬಂದಿಲ್ಲ, ರೈತ ನಾಯಕನ ಮಗನಾಗಿ ಬಂದು ಬೆಂಬಲಿಸಿದ್ದೀನಿ ಅಂತ ಗ್ಯಾರಂಟಿ ನ್ಯೂಸ್ಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ 7ನೇ ದಿನಕ್ಕೆ ಕಾಲಿಟ್ಟಿದೆ ರೈತರ ಪ್ರತಿಭಟನೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆಯನ್ನ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಒಂದು ಕಡೆ ಇವತ್ತು ಹುಟ್ಟುಹಬ್ಬ ಬಿವೈ ವಿಜಯೇಂದ್ರ ಅವರಿಗೆ, ಬಟ್ ಹುಟ್ಟುಹಬ್ಬದ ದಿನ ಸೆಲೆಬ್ರೇಟ್ ಮಾಡದೆ ಅದನ್ನ ಪಕ್ಕಕ್ಕಿಟ್ಟು ರೈತರು ಮಾಡ್ತಾ ಇರುವಂತಹ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿದ್ದಾರೆ ಬಿವೈ ವಿಜಯೇಂದ್ರ ಅವರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಜೊತೆಗೆ ನಮ್ಮ ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕರಾದ ರಾಧಾ ಹಿರೇಗೌಡರ್ ಮೇಡಮ್ ಅವರು ಚಿಟ್ಚಾಟ್ ನಡೆಸಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ನೋಡೋಣ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಈಗ ತಾನೇ ಕಬ್ಬು ಬೆಳೆಗಾರರಿಗೆ ತಮ್ಮ ಒಂದು ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ಇವತ್ತು ಅವರದ್ದು ಜನ್ಮದಿನ. ಈ ಹಿನ್ನೆಲೆಯಲ್ಲಿ ಅವರು ಜನ್ಮದಿನದ ಎಲ್ಲಾ ರೀತಿಯ ಸೆಲೆಬ್ರೇಷನ್ ಅನ್ನು ಕೂಡ ಬಿಟ್ಟು ಇವತ್ತು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಭಾಗಿಯಾಗಿದ್ದಾರೆ. ಸರ್ ನಮಸ್ತೆ, ನಿಮಗೆ ಜನ್ಮದಿನದ ಶುಭಾಶಯಗಳು. ಸೊ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ತಾವು ಆಗಮಿಸಿದ್ದೀರಿ ಸರ್. ಇವತ್ತು ಸಚಿವರು ಕೂಡ ಬಂದು ಮಾತುಕತೆ ನಡೆಸ್ತೀನಿ ಅಂತ ಹೇಳಿದ್ದಾರೆ. ಸೊ ಸಮಸ್ಯೆ ಬಗೆಹರಿಯುವಂತ ಲಕ್ಷಣ ಇದೆ ಅಂತ ತಮ್ಗನ್ಸುತ್ತಾ? ಕಳೆದ 7 ದಿನಗಳಿಂದ ಕಬ್ಬು ಬೆಳೆಗಾರರು ರೈತ ಸಂಘ ಹಸಿರು ಸೇನೆಯನ್ನು ಹೋರಾಟ ನಡೆಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿರ್ಲಿಲ್ಲ. ನನಗೆ ಸಂತೋಷ ಇದೆ. ನಾನು ಕೂಡ ಬಂದು ನಮ್ಮೆಲ್ಲ ಪಕ್ಷದ ಮುಖಂಡರು ಬಂದು ಹೋರಾಟದಲ್ಲಿ ಭಾಗವಹಿಸಿ ಇದು ಇಡೀ ರಾಜ್ಯಾದ್ಯಂತ ಮಾಧ್ಯಮದ ಸ್ನೇಹಿತರು ಕೂಡ ಬೆಂಬಲ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವು ಎಚ್ಚೆತ್ತುಕೊಂಡು ಇವತ್ತು ಸಚಿವರನ್ನ 7 ದಿನಗಳ ನಂತರದಲ್ಲಿ ಕಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರೈತರ ಹೋರಾಟಕ್ಕೆ ಸಂದಂತ ಮೊದಲ ಜಯ ಅಂತೇಳಿ ನಾನು ಈ ಸಂದರ್ಭ ವಿಶ್ಲೇಷಿಸಕ್ಕೆ ಇಚ್ಛಪಡ್ತೇನೆ. ಆದರೆ ತಮ್ಮ ಮುಖೇನ ಮಾನ್ಯ ಸಚಿವರಿಗೆ ನಾನು ವಿನಂತಿ ಮಾಡ್ತೇನೆ, ಕಬ್ಬು ಬೆಳೆಗಾರರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ರಾಜ್ಯ ಸರ್ಕಾರ ಮಾನವೀಯತೆ ದೃಷ್ಟಿಯಿಂದ ಎಲ್ಲ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಒಂದು ಸೂಕ್ತವಾಗಿರ್ತಕ್ಕಂಥ ಪರಿಹಾರ ನೀಡಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮ ಮುಖ್ಯ. ಈಗ ಸಕ್ಕರೆ ಸಚಿವರು ನಾಪತ್ತೆಯಾಗಿದ್ದಾರೆ. ಅವರು ಸಕ್ಕರೆ ಸಚಿವರಾಗಿ ಈ ಒಂದು ಹೋರಾಟಕ್ಕೆ ಒಂದಿಷ್ಟು ಕೂಡ ಬೆಲೆ ಕೊಡದೆ, ಇಲ್ಲಿಗೆ ಬರದೆ ಮಾತಾಡಿಸದೆ ಅವ್ರು ಎಲ್ಲಿದ್ದಾರೆ ಅನ್ನುವಂತ ಅಡ್ರೆಸ್ ನಾಪತ್ತೆ ಆಗಿರೋದು ನೋಡ್ತಾ ಇದ್ರೆ ಇದು ಒಂದ್ ರೀತಿ ತುಂಬಾ ಏನೋ ಒಂಥರ ನಿಜಕ್ಕೂ ಕೂಡ ಒಂದು ಸೆನ್ಸಿಟಿವ್ ಸರ್ಕಾರ ಅಂತ ಅನಿಸ್ತಾ ಇಲ್ಲ ಸರ್? ಗುರ್ಲಾಪುರದಿಂದ 20 ಕಿಲೋಮೀಟರ್ ದೂರದಲ್ಲಿ ಉಸ್ತುವಾರಿ ಸಚಿವರಿದ್ದಾರೆ. 50 ಕಿಲೋಮೀಟರ್ ದೂರದಲ್ಲಿ ಸಕ್ಕರೆ ಖಾತೆ ಸಚಿವರು ಕೂಡ ಇದ್ದಾರೆ. ಆದ್ರೆ 6-7 ದಿನಗಳು ಕಳೆದ್ರೂ ಕೂಡ ಅವರಿಗೆ ಇಲ್ಲಿ ಬರಬೇಕು ಅಂತ ಅನ್ಸ್ಲಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಅವ್ರನ್ನ ಭಗವಂತನ ಕಾಪಾಡಬೇಕು. ಯಾಕಂದ್ರೆ ಪ್ರತಿಷ್ಠೆನ ಇವ್ರಿಗೆ ಅಥವಾ ಯಾಕೆ ಈ ರೀತಿಯಾದಂತ ಆಟಿಟ್ಯೂಡ್? ರೈತರ ವಿಚಾರದಲ್ಲಿ ಪ್ರತಿಷ್ಠೆ ಯಾಕೆ ಇಟ್ಕೋಬೇಕು? ಇವತ್ತು ರೈತರು ಇಟ್ಟಿರ್ತಕ್ಕಂಥ ಕಬ್ಬು ಬೆಳೆಗಾರರು ಕೇಳ್ತಾ ಇರತಕ್ಕಂಥ ಬೇಡಿಕೆ ಅವೈಜ್ಞಾನಿಕವಾಗಿ ಏನಾರು ಇದ್ರೆ ಅವರು ಈ ರೀತಿ ಪ್ರತಿಷ್ಠೆ ಮಾಡ್ತಕ್ಕಂಥದ್ದು ಅರ್ಥ ಆಗ್ತದೆ. ಅದು ಇದೇ ಪಕ್ಕದ ಮಹಾರಾಷ್ಟ್ರದಲ್ಲಿ ಇವತ್ತು FRP ಬಗ್ಗೆ ಕೇಂದ್ರ ಸರ್ಕಾರ ಬಗ್ಗೆ ದೂರ್ತಾರೆ. ಇದೇ ರೈತರು, ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರು ಇಲ್ಲೇನು ಕಬ್ಬು ಕೊಡ್ತಾರೆ ಅವರಿಗೆ 3,000 ರೂಪಾಯಿ ಸಿಗ್ತದೆ. ಆದ್ರೆ ಮಹಾರಾಷ್ಟ್ರ ಇಲ್ಲಿಂದ 50 ಕಿಲೋಮೀಟರ್ ಹೋದ್ರೆ ಅದೇ ಮಹಾರಾಷ್ಟ್ರ ಇದೇ ನಮ್ಮ ಕಬ್ಬಿಗೆ ಅದೇ ರೈತರು ತೆಗೆದುಕೊಂಡು ಹೋದಾಗ 3,500 ರೂಪಾಯಿ 600 ರೂಪಾಯಿ ಸಿಗ್ತಾ ಇದೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರದ ಬೇಜವಾಬ್ದಾರಿತನದಿಂದ ಇದ್ರ ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಆಗ್ತದೆ. ಯಾಕೆಷ್ಟು ನಿರ್ಲಕ್ಷ್ಯ ಸರ್? ಯಾಕೆ ಅಂತಂದ್ರೆ ತಮಗೆ ಗೊತ್ತಿರುವ ಹಾಗೆ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್, ಇವನ್ ಇನ್ಕ್ಲೂಡಿಂಗ್ ಈ ಒಂದು ಉಸ್ತುವಾರಿ ಸಚಿವರು ಕಾರ್ಖಾನೆ ಮಾಲೀಕರಿದ್ದಾರೆ ಸರ್, ಕಬ್ಬು ಕಾರ್ಖಾನೆ ಮಾಲೀಕರಿದ್ದಾರೆ. ಸೊ ಇದು ಸರ್ಕಾರ ಮಾಲೀಕರ ಪರವಾಗಿದೆಯಾ, ರೈತರ ಪರವಾಗಿದೆಯಾ? ಯಾಕೆಷ್ಟು ನಿರ್ಲಕ್ಷ್ಯ ಅಂತ? ಅತಿವೃಷ್ಟಿ ಆದಾಗ
ಕಿತ್ತೂರು ಕರ್ನಾಟಕದಲ್ಲಿ ಅದೇ ರೀತಿ ಕಲ್ಯಾಣ ಕರ್ನಾಟಕದ ಭಾಗದ ರೈತರು ತೊಂದರೆಯಲ್ಲಿ ಸಿಲುಕಾಕೊಂಡಿದ್ದಾರೆ. ನಾವು ಕೂಡ ಅಲ್ಲೆಲ್ಲ ಹೋಗಿ ಪ್ರವಾಸ ಮಾಡಿ ರಾಜ್ಯ ಸರ್ಕಾರಕ್ಕೆ ಸಂಕಷ್ಟದಲ್ಲಿರುವಂಥ ರೈತರಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆನೂ ಕೂಡ ಇವತ್ತಿಗೂ ಚಕಾರ ಎತ್ತಿಲ್ಲ. ಕೇಂದ್ರ ಸರ್ಕಾರವನ್ನು ದೂರುವಂಥ ಕೆಲಸ ಮಾಡ್ತಾ ಇದ್ರೆ ಇವತ್ತಿಗೂ ಕೂಡ ಒಂದು ಬಿಡುಗಾಸನ್ನು ಕೂಡ ಬಿಟ್ಟಿಲ್ಲ. ಆದರೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಈಗಾಗಲೇ ಪರಿಹಾರನ ಕೊಟ್ಟಿದ್ದಾರೆ. ಇವತ್ತು ಕಬ್ಬಿನ ವಿಚಾರದಲ್ಲೂ ಸಹ ಈ ರೀತಿ ಮಹಾರಾಷ್ಟ್ರ ಸರ್ಕಾರ ಈ ರೀತಿ ಅನುಕೂಲ ಮಾಡಿಕೊಟ್ಟಾಗ ಇಲ್ಲಿ ರಾಜ್ಯ ಸರ್ಕಾರ ಇಷ್ಟೊಂದು ನಿರ್ಲಕ್ಷ್ಯ ತೋರ್ತಾ ಇರ್ತಕ್ಕಂಥ ಎಲ್ಲೋ ಒಂದ್ ಕಡೆ ನೋಡಿ, ಒಂದು ಕಡೆ ಮುಖ್ಯಮಂತ್ರಿಗಳ ಕುರ್ಚಿಗೆ ಬಡಿದಾಟ ಏನು ಪ್ರಾರಂಭ ಆಗಿದೆ ಕೆಲವು ತಿಂಗಳುಗಳಿಂದ. ಈ ಮುಖ್ಯಮಂತ್ರಿಗಳಿರ್ಬೋದು, ಸಚಿವ ಸಂಪುಟ ಸದಸ್ಯರಿರ್ಬೋದು, ಶಾಸಕರು ಇರ್ಬೋದು, ನಾನ್ ಮುಖ್ಯಮಂತ್ರಿ ಆಗ್ಬೇಕು, ತಾನ್ ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಕುರ್ಚಿಯ ಬಡಿದಾಟದಲ್ಲಿ ಏನಿದ್ದಾರೆ, ಇವರ ಬಡಿದಾಟ ಪರಿಣಾಮವಾಗಿತ್ತು ರೈತರು ಕಂಗಾಲಾಗಿದ್ದಾರೆ. ಹಾಗಾಗಿ ಕಬ್ಬು ಬೆಳೆಗಾರರು ಹೋರಾಟಕ್ಕಿಳಿದು 7 ದಿನ ಆದರೂ ಸಹ ಯಾವ ಮಂತ್ರಿ ಕೂಡ ಇಲ್ಲಿ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಇದು ನಿಜವಾಗ್ಲೂ ಕೂಡ ದುರ್ದೈವ. ನೋಡಿ, ಒಂದು ಕಡೆ ಕುರ್ಚಿಗೆ ಬಡದಾಟ, ಇವ್ರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ. ಇವತ್ತು ಇಷ್ಟು ತಡವಾಗಿ ಬಂದ್ರೆ ಏನ್ ರೈತರು ಬಡಗಿ ತಗೊಂಡು ಬಾರಿಸ್ತಾರ ಅನ್ನೋ ಭಯನೂ ಕೂಡ ಅವ್ರಿಗೆ ಕಾಡ್ತಾರೆ. ಸರ್, ಈಗ ನೀವು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಭಾಗವಹಿಸಿದಿರಿ. ಆಸ್ ಅ ಬಿಜೆಪಿ ಪಕ್ಷ ಯಾಕೆಂದ್ರೆ ಯಾವುದೇ ಒಂದು ಹೋರಾಟ ಮಾಡಿದಾಗ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೂಡ ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಈ ಹೋರಾಟ ಮುಂದುವರೆದ್ರೆ ಆಸ್ ಅ ಬಿಜೆಪಿ ಪಕ್ಷ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಿ? ಭಾರತೀಯ ಜನತಾ ಪಾರ್ಟಿ ಈ ನಾಡಿನ ರೈತರ ಪರವಾಗಿದೆ. ಇವತ್ತು ಕೂಡ ಸಚಿವರು ಬಂದ ಮೇಲೆ ಅಂತಿಮವಾಗಿ ನಮ್ಮ ರೈತ ಹೋರಾಟಗಾರರು ಏನ್ ತೀರ್ಮಾನ ತೆಗೆದುಕೊಳ್ತಾರೆ ನಾವು ಕೂಡ ಅವ್ರ ಜೊತೆಲಿ ಇರ್ತೇವೆ. ಅವ್ರು ಏನ್ ತೀರ್ಮಾನ ತೆಗೆದುಕೊಂಡು ನಾವು ಬದ್ಧವಾಗಿ. ಕೊನೆ ಪ್ರಶ್ನೆ ಸರ್, ಅವ್ರು ಹೇಳ್ತಾ ಇದ್ರು ಉಪ ಉತ್ಪನ್ನಗಳ ಟ್ಯಾಕ್ಸ್ ಕೇಂದ್ರ ಸರ್ಕಾರಕ್ಕೂ ಹೋಗುತ್ತೆ, ರಾಜ್ಯ ಸರ್ಕಾರಕ್ಕೂ ಹೋಗುತ್ತೆ. ಹೀಗಾಗಿ ನಮ್ಗೆ ಕೇಂದ್ರ ಸರ್ಕಾರದಿಂದ 1,000 ರೂಪಾಯಿ ಕೊಡಿಸ್ಬೇಕು. ಆ ನಿಟ್ಟಿನಲ್ಲಿ ವಿಜೇಂದ್ರ ಅವರು ಮುಂದಾಳತ್ವ ತೆಗೆದುಕೊಂಡು ನಿಯೋಗ ಕರ್ಕೊಂಡು ಹೋಗ್ಬೇಕು ಅಂತ. ಆ ನಿಟ್ಟಿನಲ್ಲಿ ನೀವೇನ್ ಮಾಡ್ತೀರಿ? ಕೇಂದ್ರ ಸರ್ಕಾರದಿಂದ ಕೆಲವು ಕೆಲಸಗಳು ಆಗಬೇಕು ಅನ್ನೋ ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ. ಮನವಿ ಪತ್ರನೂ ಕೂಡ ಕೊಟ್ಟಿದ್ದಾರೆ. ಅದು ನಮ್ಮ ಕೇಂದ್ರ ಸಚಿವರು ಗಮನಕ್ಕೆ ತಂದು ಯಾವ ರೀತಿ ನಾವು ಕೂಡ ಪರಿಹಾರ ಕೊಡ್ಬೇಕು ಆ ನಿಟ್ಟಿನಲ್ಲಿ ಕೇಂದ್ರ ಬೆಳೆ ಪರಿಹಾರದ ಬಗ್ಗೆಯೂ ಕೂಡ ತಾವು ಕೇಂದ್ರ ಸರ್ಕಾರದ ಗಮನಕ್ಕೆ ತರಬೇಕು. ನೋಡಿ, ಕೇಂದ್ರ ಸರ್ಕಾರ NDRF ಇಂದ ಏನ್ ಪರಿಹಾರ ಕೊಡ್ಬೇಕು ಅದು ಕೊಡ್ತಾರೆ. ಆದ್ರೆ ರಾಜ್ಯ ಸರ್ಕಾರ ಒಂದೇ ಹೆಜ್ಜೆನೂ ಮುಂದೆ ಹೋಗ್ದೇನೆ ಕೇಂದ್ರ ಸರ್ಕಾರ ಕೊಡಬೇಕು ಅಂತೇಳಿ ರೈತರಿಗೆ ಇವತ್ತೇನು ಬರೆ ಎಳೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದು ಖಂಡಿತ ಸರಿ ಅಲ್ಲ. ಕೇಂದ್ರ ಸರ್ಕಾರನೂ ಕೊಡ್ಬೇಕ್ರಿ. ಖಂಡಿತ ಸರ್ಕಾರ ಕೊಡುತ್ತೆ. ಕೇಂದ್ರ ಸರ್ಕಾರ ಇವತ್ತು ಪಕ್ಕದ ಮಹಾರಾಷ್ಟ್ರದಲ್ಲಿ ಈಗಾಗಲೇ ರೈತರು ಪರಿಹಾರ ಕೊಟ್ಟಿದೆ. ನಮ್ಮ ರಾಜ್ಯದಲ್ಲಿ ಯಾಕೆ ಮುಖ್ಯಮಂತ್ರಿ ಕೊಡಕ್ ಸಾಧ್ಯ ಆಗಿಲ್ಲ? ಥ್ಯಾಂಕ್ ಯು ವೆರಿ ಮಚ್ ಸರ್. ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ದಕ್ಕಾಗಿ. ಇದು ವಿಜಯೇಂದ್ರ ಅವರ ಮಾತು.